ಪರೀಕ್ಷೆ ಅಲ್ವಾ ಮಕ್ಕಳೇ? ಪರೀಕ್ಷೆಯ ಹಿಂದಿನ ದಿನ ಪರೀಕ್ಷೆಗೆ ನೀವು ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನ ಇವತ್ತು ಹೇಳ್ತೇನೆ. ಇಡೀ ರಾತ್ರಿ ನಿದ್ರೆಗೆಟ್ಟು ಓದ್ಬೇಕಾ? ಹಾಗೆ ಮಾಡಬಾರ್ದು. ರಾತ್ರಿ ಒಳ್ಳೆ ನಿದ್ದೆ ಮಾಡ್ಬೇಕು. ರಾತ್ರಿ ನಿದ್ದೆ ಮಾಡದಿದ್ರೆ ಏನಾಗ್ತದೆ? ಮರುದಿನ ನೀವು ಪರೀಕ್ಷಾ ಕೊಠಡಿಯಲ್ಲಿ ಕಣ್ಣು ಕೂರ್ತೀರಿ, ಬರೀಲಿಕ್ಕಾಗುದಿಲ್ಲ ನಿಮ್ಗೆ. ಅದಕ್ಕೆ ರಾತ್ರಿ ನಿದ್ರೆಗೆಡ್ಬಾರ್ದು. ಬೆಳಿಗ್ಗೆ ಎದ್ದು ಉಪಹಾರವನ್ನು ಸೇವಿಸ್ಬೇಕು. ಪರೀಕ್ಷೆ ಉಂಟು, ನನ್ಗೆ ಟೆನ್ಷನ್ ಉಂಟು, ನನ್ಗೆ ಎಂತದು ಬೇಡ, ಒಟ್ಟಿಗೆ ಎಂತ ಸೇರುದಿಲ್ಲ ಅಂತೆಲ್ಲ ಹೇಳ್ಬಾರ್ದು. ಪರೀಕ್ಷೆ ಬರೆಯುವಾಗ ಮತ್ತೆ ಹಸಿವಾಗ್ತದೆ. ಹಸಿವಾದಾಗ ಹೊಟ್ಟೆಯಲ್ಲಿ ಶಬ್ದ ಆಗ್ತದೆ, ಗುಡು ಗುಡು ಶಬ್ದ ಆಗ್ತದೆ. ಹೌದಾ? ಶಬ್ದ ಆಗ್ತದಲ್ಲ ನಿಮ್ಗೆ ಹಸಿವಾದಾಗ? ಮತ್ತೆ ಬರೀಲಿಕ್ಕಾಗುದಿಲ್ಲ. ಸರಿ ತಿಂದು ಬನ್ನಿ, ಏನಾಗುದಿಲ್ಲ. ಪರೀಕ್ಷೆಗೆ ಓದುವುದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ನೀವು ನೋಡ್ಕೊಳ್ಬೇಕು ಮಕ್ಕಳೇ. ಜ್ವರ ಬಂದ್ರೆ, ಶೀತ ಬಂದ್ರೆ, ಜ್ವರ ಎಲ್ಲ ಬಂದ್ರೆ, ಆರೋಗ್ಯ ಸರಿ ಇಲ್ಲದಿದ್ರೆ ಬರೀಲಿಕ್ಕಾಗ್ತದಾ? ಇಲ್ಲ ಅಲ್ವಾ? ಓದುವುದರ ಜೊತೆಗೆ ಇದು ಕೂಡ ಮುಖ್ಯ. ಮತ್ತೆ ಹಿಂದಿನ ದಿನ ಮತ್ತೆ ಎಲ್ಲಾ ಪಾಠಗಳನ್ನೆಲ್ಲ ಮೊದಲಿಂದ ಓದುವುದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪರೀಕ್ಷೆ ಹಿಂದಿನ ದಿನ ನೀವು ಪುನರಾವರ್ತನೆ ಮಾಡ್ಬೇಕು. ಇಷ್ಟು ದಿನ ಓದಿದಿರಲ್ವಾ? ಪರೀಕ್ಷಾ ಹಿಂದಿನ ದಿನ ಅದನ್ನೆಲ್ಲ ಒಮ್ಮೆ ಮನನ ಮಾಡಿಕೊಳ್ಳಿ, ಪುನರಾವರ್ತನೆ ಮಾಡಿ. ಗೊತ್ತಾಯ್ತಾ? ಇನ್ನೊಂದು, ಸುಮಾರು ಒಂದು 3-4 ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆ ನಿಮ್ಮ ಹತ್ರ ಇರ್ಬೇಕು. ಗೊತ್ತಾಯ್ತಾ? ಅದನ್ನು ನೋಡಿಕೊಂಡು ಅದಕ್ಕೆ ಉತ್ತರವನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿ. ಯಾವ್ದಕ್ಕೆ ಉತ್ತರ ಗೊತ್ತಿಲ್ಲ ಅದನ್ನು ನೋಡಿ ಹುಡುಕಿ. ಗೊತ್ತಾಯ್ತಾ? ಈ ರೀತಿ ಮಾಡಿದಾಗ ಏನಾಗ್ತದೆ, ಯಾವ ರೀತಿಯ ಪ್ರಶ್ನೆ ನಿಮ್ಗೆ ಪರೀಕ್ಷೆಗೆ ಕೇಳ್ತಾರೆ, ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಯಾವ ರೀತಿಯ ಪ್ರಶ್ನೆ ಇರ್ತದೆ, ನೀವು ಹೇಗೆ ಉತ್ತರ ಬರೀಬಹುದು, ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಇನ್ನೊಂದು ವಿಷಯ, ಆ 3 ಗಂಟೆಯ ಅವಧಿಯನ್ನು ನೀವು ಯಾವ ರೀತಿ ಬಳಸ್ತೀರಿ ಅದು ಕೂಡ ಮುಖ್ಯ. ಗೊತ್ತಾಯ್ತಾ? ಮನೆಯಲ್ಲಿ 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಅದನ್ನು ಭಾಗ ಮಾಡಿ, ಸೆಕ್ಷನ್ ಎ ಬರೀಲಿಕ್ಕೆ ನಂಗೆ ಇಷ್ಟು ಸಮಯ ಬೇಕು, ಸೆಕ್ಷನ್ ಬಿ ಬರೀಲಿಕ್ಕೆ ನಂಗೆ ಇಷ್ಟು ಸಮಯ ಬೇಕು, ಈ ರೀತಿ ಡಿವೈಡ್ ಮಾಡಿಕೊಳ್ಳಿ. ಗೊತ್ತಾಯ್ತಾ? ಅದೇ ರೀತಿ ಪರೀಕ್ಷೆಯಲ್ಲೂ ಕೂಡ ಸೆಕ್ಷನ್ ಎ ನಿಮ್ದು ಇಷ್ಟು ಟೈಮಿನ ಒಳಗೆ ಸೆಕ್ಷನ್ ಎ ಬರ್ದಾಗಿರ್ಬೇಕು, ಸೆಕ್ಷನ್ ಬಿ ಇಷ್ಟು ಟೈಮಿನ ಒಳಗೆ ಬರ್ದಾಗಿರ್ಬೇಕು. ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಇನ್ನು ಕೆಲವರು ಕೊನೆ ಗಳಿಗೆಯಲ್ಲಿ ಓದುವವರಿದ್ದಾರೆ. ಇಲ್ಲಿ ಟೀಚರ್ ತರಗತಿಯೊಳಗೆ ಕರೀತಾ ಇದ್ದಾರೆ, ಈ ಮಕ್ಕಳು ಮತ್ತೆ ಮತ್ತೆ ಹೀಗೆ 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 ನೋಡುದು. ಎಂತ ನೋಡುದು? ಕೊನೆ ಗಳಿಗೆವರೆಗೆ ಎಂತ ಇರ್ತದೆ ಮಕ್ಕಳೇ ಓದ್ಲಿಕ್ಕೆ? ಹಾಗೆ ಓದಿದ್ರೆ ಏನಾಗ್ತದೆ, ನೀವು ಇಲ್ಲಿ ತನಕ ಓದಿದ್ದು ಕೂಡ ಮರ್ತು ಹೋಗ್ತದೆ. ಅದರ ಮೇಲೆ ನಿಮ್ಮ 4 ಮಂದಿ ಗೆಳೆಯರು ಬರ್ತಾರೆ, ಇದು ಓದಿದ್ಯಾ, ಇದು ಇಂಪಾರ್ಟೆಂಟ್, ಅದು ಓದಿದ್ಯಾ, ಅದು ಇಂಪಾರ್ಟೆಂಟ್. ಯಾವ್ದಂತ ನೋಡುದು, ಯಾವ್ದಂತ ಕೇಳುದು? ಹಾಗೆ ಮಾಡಬಾರ್ದು. ಇದ್ದದ್ದು ಕೂಡ ನೀವು ಓದಿದ್ದು ಕೂಡ ಮರ್ತು ಬಿಡ್ತೀರಿ. ನಿಮ್ಗೆ ಗಡಿಬಿಡಿ ಆಗ್ತದೆ, ಅಯ್ಯೋ ನಾನು ಅದು ಓದಿಲ್ಲ ಇದು ಓದ್ಲಿಲ್ಲ ಅಂತ. ಪುಸ್ತಕ ಮುಚ್ಚಿ ಸೀದಾ ತರಗತಿಯೊಳಗೆ ಬಂದು ಕೂತ್ಕೊಳ್ಳಿ. ಯಾರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಮನೆಯಿಂದ ಬರ್ತೀರಿ, ಚೀಲವನ್ನು ಹೊರಗೆ ಇಡ್ತೀರಿ, ಸೀದಾ ತರಗತಿಯೊಳಗೆ ಬಂದು ಕೂತ್ಕೊಳ್ತೀರಿ. ಇಷ್ಟೇ ನೀವು ಮಾಡ್ಲಿಕ್ಕಿದ್ದದ್ದು. ಗೊತ್ತಾಯ್ತಾ? ನೀನು ಅದು ಓದಿದ್ಯಾ, ನೀನು ಇದು ಓದಿದ್ಯಾ, ಟೀಚರ್ ಅದು ಬರ್ತದೆ ಹೇಳಿದ್ದಾರೆ, ಬೇಡ. ನೀವು ಎಷ್ಟು ಓದಿದಿರಷ್ಟು ಸಾಕು ಮಕ್ಕಳು. ಗೊತ್ತಾಯ್ತಾ? ಹೆದರಿಕೆ ಆಗ್ತದ? ಯಾಕೆ ಹೆದರಿಕೆ? ಪರೀಕ್ಷೆ ನಿಮ್ಮನ್ನು ನೋಡಿ ಹೆದರ್ತದೆ. ನೀವು ಅಷ್ಟು ಓದಿದಿರಿ, ಅಷ್ಟು ತಯಾರಿ ಮಾಡಿದ್ದೀರಿ. ನಾನ್ ನೋಡ್ಲಿಲ್ವಾ ನಿಮ್ಮನ್ನು, ನೀವೆಷ್ಟು ಓದಿದ್ದೀರಂತ? ಈಗ ಪರೀಕ್ಷೆಗೆ ನಿಮ್ಮನ್ನು ನೋಡಿ ಹೆದರಿಕೆ ಆಗ್ತಾ ಉಂಟು. ಗೊತ್ತಾಯ್ತಾ? ನೀವು ಪರೀಕ್ಷೆಗೆ ಹೆದರುದಲ್ಲ ಮಕ್ಕಳೇ. ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ತಂದೆ ತಾಯಿ ಇದ್ದಾರೆ, ಏನಾಗುದಿಲ್ಲ, ನೀವು ಬರೀರಿ. ಯುದ್ಧ ಮಾಡ್ಲಿಕ್ಕೆ ಹೋಗುದ ನೀವು? ನಾವು ಯಾವಾಗ್ಲೂ ತರಗತಿಯಲ್ಲಿ ಪರೀಕ್ಷೆ ಮಾಡುದಿಲ್ವಾ? ಉತ್ತರ ಬರೆಯುವುದಿಲ್ಲ ನೀವು? ಪುನರಾವರ್ತನೆಗೆ ಎಷ್ಟು ಪರೀಕ್ಷೆ ಮಾಡಿದ್ದೇವೆ ನಾವು. ಮತ್ತು ಹೆದರಿಕೆ ಆಗ್ತದೆ ನಿಮ್ಗೆ? ಈಗ ಸ್ವಲ್ಪ ಸ್ಥಳ ಬದಲಾವಣೆ ಅಷ್ಟೇ, ಮತ್ತೆ ಏನಿಲ್ಲ. ಅದೇ ಪ್ರಶ್ನೆ, ಅದೇ ಉತ್ತರ, ಅದೇ ನೀವು. ಸ್ಥಳ ಸ್ವಲ್ಪ ಯಾವಾಗ್ಲೂ ತರಗತಿಯಲ್ಲಿ ಕುತ್ಕೊಂಡು ಬರಿತೀರಿ, ನಾಳೆ ಸ್ವಲ್ಪ ಬೇರೆ ಕಡೆ ಕುತ್ಕೊಂಡು ಬರೀಲಿಕ್ಕೆ, ಅಷ್ಟೇ ಅಲ್ವಾ? ಅದಕ್ಕೆ ಯಾಕೆ ಹೆದರಿಕೆ? ಫೇಲ್ ಆದ್ರೆ ಪರವಾಗಿಲ್ಲಪ್ಪ, ಇನ್ನೊಮ್ಮೆ ಬರೆದ್ರಾಯ್ತು. 2ನೇ ಸಲ ಪರೀಕ್ಷೆ ಅಲ್ವಾ, ಅದ್ರಲ್ಲಿ ಬರೇ. ನೀನ್ ಫೇಲ್ ಆಗುದಿಲ್ಲ, ನನಗೆ ಆತ್ಮವಿಶ್ವಾಸ ಉಂಟು. ಗೊತ್ತಾಯ್ತಾ? ನಿನ್ಗೆ ಹೆದರಿಕೆ ಆದ್ರೆ, ನಾನ್ ಫೇಲ್ ಆದ್ರೆ ಎಂತ ಮಾಡುದು ಅಂದ್ರೆ ಏನಾಗುದಿಲ್ಲ, ಇನ್ನೊಮ್ಮೆ ಬರೆಯುದು. ಮುಳುಗಿ ಹೋಗ್ತದ ಪ್ರಪಂಚ? ಏನಾಗುದಿಲ್ಲ, ಇನ್ನೊಮ್ಮೆ ಬರೆ. ಬದುಕ್ಲಿಕ್ಕೆ 100 ದಾರಿ ಉಂಟು. ಗೊತ್ತಾಯ್ತಾ? ಒಂದು ವೇಳೆ ಕಡಿಮೆ ಮಾರ್ಕ್ ಸಿಕ್ಕಿತು, ಫೇಲ್ ಆದ್ರಿ, ಹೆದರುದೇ ಬೇಡ ಮಕ್ಕಳೇ. ಗೊತ್ತಾಯ್ತಾ? ನಾವಿದ್ದೇವೆ ನಿಮ್ಮ ಜೊತೆ, ಏನಾಗುದಿಲ್ಲ. ಪರೀಕ್ಷೆಯನ್ನು ಎದುರಿಸಿ ಒಳ್ಳೆ ಮಾಡಿ ಬರೀರಿ. ಖಂಡಿತ ನೀವು ಪ್ರಯತ್ನ ಪಟ್ಟದಕ್ಕೆ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗ್ತದೆ. ಒಳ್ಳೆದಾಗ್ಲಿ.